ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಎರಡು 2013ರಲ್ಲಿ ರಚನೆಯಾದ ಹೊಸ ತಾಲೂಕು ಕಾಗವಾಡ. ಈ ತಾಲೂಕು ಮಹಾರಾಷ್ಟ್ರದ ಪ್ರಮುಖ ವಾಣಿಜ್ಯ ನಗರಗಳಾದ ಸಾಂಗ್ಲಿ ಮತ್ತು ಮೀರಜ್ನಿಂದ ಕೂಗಳತೆಯ ಅಂತರದಲ್ಲಿದೆ. ಇಲ್ಲಿನ ಜನರು ಹೆಚ್ಚಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಈ ತಾಲೂಕಿಗೆ ಕೃಷ್ಣಾ ನದಿ ನೀರು ಆಧಾರವಾಗಿದೆ. 2013ರಲ್ಲಿ ಕಾಗವಾಡ ತಾಲೂಕಾದರೂ 1962ರಿಂದಲೇ ವಿಧಾನಸಭಾ ಮತಕ್ಷೇತ್ರವಾಗಿ ಚುನಾವಣೆಗಳನ್ನ ಎದುರಿಸಿದೆ. ಇದುವರೆಗೂ 14 ವಿಧಾನಸಭಾ ಚುನಾವಣೆ ಮತ್ತು 2 ಉಪಚುನಾವಣೆಗಳನ್ನ ಕಂಡಿರುವ ಕಾಗವಾಡ ಕ್ಷೇತ್ರದಲ್ಲಿ 2023ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಭರಮಗೌಡ ಕಾಗೆ ಶಾಸಕರಾಗಿದ್ದಾರೆ. ಚುನಾವಣಾ ರಾಜಕಾರಣದ ಆರಂಭದಲ್ಲಿ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆದರೆ 1983ರ ಚುನಾವಣೆಯ ಬಳಿಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿತು. 80ರ ದಶಕದ ಆರಂಭದಿಂದ ಇಲ್ಲಿಯ ತನಕ ಕೇವಲ 3 ಬಾರಿ ಮಾತ್ರ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ. ಕಾಗವಾಡ ಕ್ಷೇತ್ರ ಕಳೆದ 2 ದಶಕಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿದೆ. ಆ ಕೋಟೆಯನ್ನ ಭೇದಿಸಿ ಕ್ಷೇತ್ರವನ್ನ 2018ರಲ್ಲಿ ಕಾಂಗ್ರೆಸ್ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಆದರೆ ಅಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ದ ಶ್ರೀಮಂತ್ ಬಾಳಾಸಾಹೇಬ್ ಪಾಟೀಲ್ ಆಪರೇಷನ್ ಕಮಲಕ್ಕೆ ಬಲಿಯಾಗಿ ಬಿಜೆಪಿ ಸೇರಿದ್ರು. ನಂತರ ನಡೆದ ಚುನಾವಣೆಯಲ್ಲಿ ಅವರು ಬಿಜೆಪಿಯಿಂದ ಗೆದ್ದಿದ್ದಾರೆ. ಹೀಗಾಗಿ ಕಾಗವಾಡ ಮತ್ತೆ ಬಿಜೆಪಿ ತೆಕ್ಕೆಗೆ ಹೋಗಿತ್ತು. ಆದರೆ 2023ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ಭರಮಗೌಡ ಕಾಗೆ ಇದೀಗ ಶಾಸಕರಾಗಿದ್ದಾರೆ. ಹಾಲಿ ಶಾಸಕ ಭರಮಗೌಡ ಕಾಗೆ. ಕಾಗವಾಡದ ಹಾಲಿ ಶಾಸಕರಾಗಿರುವ ಭರಮಗೌಡ ಕಾಗೆ 1999ರಲ್ಲಿ ಮೊದಲ ಬಾರಿಗೆ ಪಕ್ಷೇತರರಾಗಿ ಸ್ಪರ್ಧಿಸಿ ಕಾಂಗ್ರೆಸ್ನ ಪಾಸಗೌಡ ಅಪ್ಪಗೌಡ ಪಾಟೀಲ್ ವಿರುದ್ಧ ಸೋಲು ಕಂಡಿದ್ರು. ಆದರೆ 2000ನೇ ಇಸ್ವಿಯಲ್ಲಿ ಪಾಟೀಲ್ ಅವರು ನಿಧನ ಹೊಂದಿದ ನಂತರ ಈ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಆಗ ಸಂಯುಕ್ತ ಜನತಾದಳದಿಂದ ಸ್ಪರ್ಧಿಸಿದ್ದ ಕಾಗೆ ಕಾಂಗ್ರೆಸ್ನ ವಿಜಯ ಪಾಸಗೌಡ ಪಾಟೀಲ್ ವಿರುದ್ಧ ಕೇವಲ 1019 ಮತಗಳ ಅಂತರದಿಂದ ಚುನಾವಣೆ ಗೆದ್ದಿದ್ರು. ಇದಾದ ಬಳಿಕ 2004, 2008 ಹಾಗೂ 2013ರಲ್ಲಿ ಸತತ 3 ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿ ಕ್ಷೇತ್ರದಲ್ಲಿ ಕಮಲವನ್ನ ಅರಳಿಸಿದ್ರು. ಆದರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಜನರು ಬದಲಾವಣೆ ಬಯಸಿದ್ರಿಂದ ಕಾಂಗ್ರೆಸ್ನ ಶ್ರೀಮಂತ್ ಪಾಟೀಲ್ ವಿರುದ್ಧ ಭರಮಗೌಡ ಕಾಗೆ ಸೋಲು ಅನುಭವಿಸಿದ್ರು. ಈ ಚುನಾವಣೆಯ ನಂತರ 2019ರಲ್ಲಿ ಶ್ರೀಮಂತ್ ಪಾಟೀಲ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಸೇರ್ಪಡೆಯಾದರು. ಆಗ ಕ್ಷೇತ್ರಕ್ಕೆ ಮತ್ತೊಂದು ಉಪಚುನಾವಣೆ ಎದುರಾಯಿತು. ಆಗ ಕಾಗೆ ಹಾಗೂ ಪಾಟೀಲ್ ಅವರ ಪಕ್ಷಗಳು ಅದಲು ಬದಲಾದವು. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ಶ್ರೀಮಂತ್ ಬಾಳಾಸಾಹೇಬ್ ಪಾಟೀಲ್ ಬಿಜೆಪಿಯಿಂದ ಸ್ಪರ್ಧಿಸಿ 76,952 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದ ಭರಮಗೌಡ ಆಲಗೌಡ ಕಾಗೆ 58,385 ಮತಗಳನ್ನು ಪಡೆದು ಮತ್ತೆ ಚುನಾವಣೆಯಲ್ಲಿ ಸೋತರು. ಆದರೆ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಗೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಶಾಸಕರಾಗಿದ್ದಾರೆ. ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಕೆಲ ತಿಂಗಳ ಕಾಲ ಕೆಲಸ ಮಾಡಿದ್ದಾರೆ. ಕ್ಷೇತ್ರದ ಚುನಾವಣಾ ಹಿನ್ನೋಟ. ಚುನಾವಣೆಯನ್ನ ಕಂಡ ಮೊದಲ ದಿನದಿಂದಲೂ ಕಾಗವಾಡ ವಿಧಾನಸಭಾ ಕ್ಷೇತ್ರ ಸಾಮಾನ್ಯ ಮೀಸಲು ಕ್ಷೇತ್ರವಾಗಿದೆ. 1962ರಲ್ಲಿ ಈ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೆಯಿತು. ಅಂದಿನಿಂದ ಇಂದಿನವರೆಗೆ 16 ಶಾಸಕರು ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಅವರಲ್ಲಿ ಕಾಂಗ್ರೆಸ್ 8 ಬಾರಿ, ಬಿಜೆಪಿ 4 ಬಾರಿ ಗೆಲುವು ಸಾಧಿಸಿವೆ. ಜನತಾ ಪಕ್ಷ 2 ಬಾರಿ, ಜನತಾದಳ ಮತ್ತು ಜೆಡಿಯು ಅಭ್ಯರ್ಥಿಗಳು ತಲಾ 1 ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. 1962ರಿಂದ 1983ರವರೆಗೆ 2 ದಶಕಗಳ ಕಾಲ ಕಾಗವಾಡ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. 1983ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೋಟೆಯನ್ನು ಭೇದಿಸಿ ಈ ಕ್ಷೇತ್ರವನ್ನ ಜನತಾ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಂಡಿತು. 1983 ಮತ್ತು 1985ರಲ್ಲಿ ಜನತಾ ಪಕ್ಷದ ವಸಂತರಾವ್ ಪಾಟೀಲ್ ಗೆಲುವು ಸಾಧಿಸಿದ್ರು. 1989ರಲ್ಲಿ ಕಾಂಗ್ರೆಸ್ನ ಅಣ್ಣಾರಾವ್ ಬಿ ಜಕನೂರ್, 94ರಲ್ಲಿ ಜನತಾದಳದ ಶಹಾಮೋಹನ್ ಹೀರಾಚಂದ್, 99ರಲ್ಲಿ ಕಾಂಗ್ರೆಸ್ನ ಅಪ್ಪಗೌಡ ಪಾಟೀಲ್, 2000ನೇ ಇಸ್ವಿಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ಜೆಡಿಯುನಿಂದ ಸ್ಪರ್ಧಿಸಿದ್ದ ಹಾಲಿ ಶಾಸಕ ಭರಮಗೌಡ ಕಾಗೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. 2004ರಿಂದ ಕಾಗವಾಡ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿದೆ. 2004ರ ವೇಳೆಗೆ ಜೆಡಿಯು ತೊರೆದು ಬಿಜೆಪಿ ಸೇರಿದ್ದ ಕಾಗೆ 2004, 2008 ಮತ್ತು 2013ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ 4 ಬಾರಿ ಶಾಸಕರಾಗಿದ್ದಾರೆ.
ಈ ಕ್ಷೇತ್ರದಲ್ಲಿ ಮೋಹನ್ ರಾವ್ ಶಹಾ, ಪೋಪಟ್ ಪಾಟೀಲ್ ಮತ್ತು ರಾಜು ಕಾಗೆ ಅವರನ್ನ ಹೊರತುಪಡಿಸಿದ್ರೆ ಹೊರಗಿನ ಮತಕ್ಷೇತ್ರದವರೇ ಈ ಕ್ಷೇತ್ರವನ್ನು ಹೆಚ್ಚಾಗಿ ಪ್ರತಿನಿಧಿಸಿದ್ದಾರೆ. ಚಂಪಾಬಾಯಿ ರೋಹಿಲೆ, ವಿಎಲ್ ಪಾಟೀಲ್, ಆರ್ಡಿ ಕಿತ್ತೂರ್, ಎಬಿ ಜಕನೂರ್ ಎಲ್ಲರೂ ಕಾಗವಾಡ ಮತಕ್ಷೇತ್ರಕ್ಕೆ ವಲಸೆ ಬಂದವರೇ ಆಗಿದ್ದಾರೆ. 2008ರ ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆಯ ನಂತರ ಕಾಂಗ್ರೆಸ್ ಒಮ್ಮೆ ಗೆದ್ದಿತಾದರೂ ಕ್ಷೇತ್ರ ಬಿಜೆಪಿಯ ತೆಕ್ಕೆಯಲ್ಲೇ ಉಳಿದಿತ್ತು. 2008ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಕಾಗೆ ಕಾಂಗ್ರೆಸ್ ಅಭ್ಯರ್ಥಿ ದಿಗ್ವಿಜಯ್ ಯಶವಂತರಾಯ್ ಪವಾರ್ ಹಾಗೂ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಶ್ರೀಮಂತ್ ಬಾಳಾಸಾಹೇಬ್ ಪಾಟೀಲ್ ವಿರುದ್ಧ ಗೆಲುವು ದಾಖಲಿಸಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ರು. 2013ರ ಚುನಾವಣೆಯಲ್ಲೂ ಬಿಜೆಪಿಯಿಂದ ಕಾಗೆ ಸ್ಪರ್ಧಿಸಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಕಿರಣ್ ಕುಮಾರ್ ತ್ಯಾಗಗೌಡ ಪಾಟೀಲ್ ಹಾಗೂ ಜೆಡಿಎಸ್ನ ಪಾಟೀಲ್ ವಿರುದ್ಧ 4ನೇ ಬಾರಿಗೆ ಗೆಲುವು ದಾಖಲಿಸಿದ್ರು. 2018ರಲ್ಲಿ ಮತ್ತೊಮ್ಮೆ ಬಿಜೆಪಿಯಿಂದ ಕಾಗೆ ಅಗ್ನಿ ಪರೀಕ್ಷೆಗೆ ಇಳಿದ್ರು. ಆದರೆ ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಶ್ರೀಮಂತ್ ಬಾಳಾಸಾಹೇಬ್ ಪಾಟೀಲ್ ಗೆಲುವು ದಾಖಲಿಸಿದ್ರು. ಹೀಗಾಗಿ ಸತತ 4 ಬಾರಿ ಗೆಲುವು ದಾಖಲಿಸಿದ್ದ ಕಾಗೆ 5ನೇ ಬಾರಿಗೆ ಕ್ಷೇತ್ರದಲ್ಲಿ ಮುಗ್ಗರಿಸಿದ್ರು. 2019ರ ಉಪಚುನಾವಣೆಯಲ್ಲಿ ಬಿಜೆಪಿ ಬಿಟ್ಟು ಕಾಗೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಶ್ರೀಮಂತ್ ಪಾಟೀಲ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಈ ಚುನಾವಣೆಯಲ್ಲಿ ಪಾಟೀಲ್ ಮತ್ತೆ ಗೆಲುವಿನ ನಗೆ ಬೀರಿದ್ರು. ಆದರೆ 2023ರಲ್ಲಿ ಮತ್ತೆ ಕಾಗವಾಡಕ್ಕೆ ಕಾಗೆ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕಾಗೆ 83,387 ಮತಗಳು, ಬಿಜೆಪಿಯ ಶ್ರೀಮಂತ್ ಪಾಟೀಲ್ 74,560, ಜೆಡಿಎಸ್ನ ಮಲ್ಲಿಕಾರ್ಜುನ್ ಗುಂಜಿಗಣವಿ 887 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ಕಾಗೆ ಶಾಸಕರಾಗಿದ್ದಾರೆ. ಮತ್ತೊಂದು ಕಡೆ ಕಾಗವಾಡದ ಜಾತಿ ಲೆಕ್ಕಾಚಾರವನ್ನು ನೋಡೋದಾದರೆ ಲಿಂಗಾಯತರು 60,000, ಎಸ್ಸಿ 25,000, ಎಸ್ಟಿ 8,000, ಮುಸ್ಲಿಂ 18,000, ಮರಾಠ ಸಮುದಾಯ 30,000, ಬ್ರಾಹ್ಮಣರು 8,000, ಉಪ್ಪಾರ ಸಮುದಾಯ 6,000, ಜೈನರು 30,000 ಹಾಗೂ ಇತರೆ ಸಮುದಾಯದ 35,000 ಮತಗಳು ಕಾಗವಾಡ ವಿಧಾನಸಭಾ ಕ್ಷೇತ್ರದಲ್ಲಿವೆ.